ಆತ್ಮೀಯ ಸ್ನೇಹಿತರಿಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಇದು ನಿಮಗೆ ನಾಳೆ ನಡೀತಕ್ಕಂಥ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಸೊ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ಯಾರತ್ತಂದ್ರೆ ಡಾಲ್ಹೌಸಿ ಅಂತಕ್ಕಂಥವನು. ಓಕೆ, ಎರಡನೇ ಪ್ರಶ್ನೆ ನೋಡೋದಾದ್ರೆ 1935 ಭಾರತ ಸರ್ಕಾರ ಶಾಸನವು ಭಾರತ ಸಂವಿಧಾನ ರಚನೆಗೆ ಒಂದು ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿದ ಆ ಕಾರಣಕ್ಕಾಗಿ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ 1991ರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ಅಂತಕ್ಕಂಥ ನೀತಿಗಳು. ಇನ್ನು ನಾಲ್ಕನೇ ಪ್ರಶ್ನೆ, 1976ರ ಒಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಇದು ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ ಅಂತೇಳಿ ಹೇಳಿದ. ಇನ್ನು ಐದನೇ ಪ್ರಶ್ನೆ, MRPL ವಿರುದ್ಧ ಚಳವಳಿಯನ್ನು ನಡೆಸಲು ಕಾರಣ ಅಂತೇಳಿ ಕಾರಣ ಏನಂತಂದ್ರೆ ತೈಲ ಕಾರ್ಯಾಗಾರದಿಂದ ಬರ್ತಕ್ಕಂಥ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ. ಇನ್ನು ಆರನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರುವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು. ಇನ್ನು ಏಳನೇದು, ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು ಏನಂತಂದ್ರೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಸುಹಾಸನು 68,000 ರೂಪಾಯಿ ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತದೆ. ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ. ಆಗ ಸುಹಾಸನು ಈ ದೂರನ್ನು ಸಲ್ಲಿಸಬೇಕಾದದ್ದು ಎಲ್ಲಿ ಅಂತೇಳಿ ಇಲ್ಲಿ ನೋಡೋದಾದ್ರೆ ಜಿಲ್ಲಾ ಆಯೋಗದಲ್ಲಿ. ಓಕೆ, ನೆಕ್ಸ್ಟು ಇನ್ನು ಒಂದು ವಾಕ್ಯದಲ್ಲಿ ಒಂದು ಪ್ರಶ್ನೆಗಳ ಕಂಡು ಬರ್ತವೆ. ಸೊ ಅದರೊಳಗೆ 9ನೇದು, ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂತೇಳಿ ಇಲ್ಲಿ ಭಾರತೀಯ ರಾಜನು ಬ್ರಿಟಿಷ್ ಸೇನೆಯ ವೇತನ ಮತ್ತು ಖರ್ಚುಗಳನ್ನು ಭರಿಸುತ್ತಿದ್ದರಿಂದ ಸುಲಭವಾಯಿತು. ಓಕೆ, ಇಷ್ಟು 10ನೇದು, ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸಿದನು ಏಕೆ ಅಂತೇಳಿ ಇಲ್ಲಿ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವ ಸಲುವಾಗಿ. ಓಕೆ, ಇನ್ನು 11ನೇ ಪ್ರಶ್ನೆ, ಉಪ ಪ್ರಾದೇಶಿಕವಾದವು ಬೆಳೆಯಲು ಪ್ರಮುಖ ಕಾರಣವೇನು ಅಂತೇಳಿ ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ಮುಖ್ಯವಾಗಿ ಕಾರಣವಾಗ್ತದೆ. ಇನ್ನು ಪೂರ್ವಾಗ್ರಹ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಪೂರ್ವಾಗ್ರಹ ಅಂತೇಳಿ ಕರಿತೀವಿ. 13ನೇ ಪ್ರಶ್ನೆ, 20ನೇ ಶತಮಾನದ ಅಚ್ಚರಿಯ ಲೋಹ ಅಂತೇಳಿ ಯಾವುದನ್ನು ಕರೀಲಾಗ್ತದೆ ಅಂತೇಳಿ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಲೋಹ. ಇನ್ನು 14ನೇದು, ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಅಂತೇಳಿ ಕರೀತಾರೆ ಏಕೆ ಅಂತೇಳಿ ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಬಳಕೆ ಆಗುವುದರಿಂದ. ಇನ್ನು 15ನೇ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆಗೆ 2 ಉದಾಹರಣೆ ಕೊಡಿ ಅಂತೇಳಿದ. ವರಮಾನ ತೆರಿಗೆ ಮತ್ತು ಕಂಪನಿ ತೆರಿಗೆ ಅಂತೇಳಿ. 16ನೇ ಪ್ರಶ್ನೆ, ಉದ್ಯಮಿ ಎಂದರೆ ಯಾರು ಅಂತೇಳಿ ಇದಕ್ಕೆ ಉತ್ತರ ನೋಡೋದಾದ್ರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ ಅಂತೇಳಿ ಉತ್ತರವನ್ನು ಬರೀಬೇಕು. ಇನ್ನು 2 ಅಂಕದ ಪ್ರಶ್ನೆಗಳು ಬಂದಾಗ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಅಂಥೇಳಿ ಕೇಂದ್ರೀಯ ಮೀಸಲು ಪಡೆಯದ ಗಡಿ ಭದ್ರತಾ ದಳದ ರೈಲ್ವೆ ರಕ್ಷಣಾ ಪಡೆ ಅಂತಕ್ಕಂಥದ್ದು, ಕೇಂದ್ರೀಯ ಕೈಗಾರಿಕಾ ಪಡೆ ಅಂತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ ಇದೆ ಏನಂತಂದ್ರೆ ಭಯೋತ್ಪಾದನೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತೇಳಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡಿದ ವಿಶೇಷ ಪರಿಣಿತಿ ಪಡೆಗಳ ರಚನೆಯಾಗಿದೆ. ಭಯೋತ್ಪಾದನೆ ತೀವ್ರಗೆ ವಿರೋಧವನ್ನು ಮಾಡ್ತಾ ಇದೆ. ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆಯನ್ನು ಕೊಡ್ತಾ ಇದೆ. ಅದೇ ರೀತಿ ಭಯೋತ್ಪಾದಕ ನಿಗ್ರಹ ಪಡೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದ. 18ನೇ ಪ್ರಶ್ನೆ, ವರದಕ್ಷಿಣೆ ಪಿಡುಗಿನಿಂದಾಗುವ ಒಂದು ದುಷ್ಪರಿಣಾಮಗಳು ಯಾವುವು ಅಂತೇಳಿ ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತದೆ, ಕೌಟುಂಬಿಕ ಕಲಹಗಳು ಉಂಟಾಗ್ತವೆ, ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗ್ತದೆ, ಮೋಸದ ವಿವಾಹಗಳು ಸಂಭವಿಸ್ತವೆ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ ಅಂತಕ್ಕಂಥವುಗಳು ಸಂಭವಿಸ್ತವೆ. ಅಥವಾ ಪ್ರಶ್ನೆ ಏನಂತಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಯಾವುವು ಅಂತೇಳಿ ಅನಕ್ಷರತೆ, ಬಡತನ, ಕೌಟುಂಬಿಕ ಕಲಹ ಆಗಿರ್ಬೋದು, ಆಮೇಲೆ ಲಾಭಕೋರತನ ಅಂತಕ್ಕಂಥದ್ದು, ಪೋಷಕರ ಒಂದು ದುಶ್ಚಟಗಳು, ಜೈತ್ಯ ಪದ್ಧತಿ, ಮಕ್ಕಳ ಕಳ್ಳಸಾಗಣೆ ಅಂತ
ಯಾಕೆ ಅಂತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ಅಂತೇಳಿ 1903ರಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ, ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದ್ದು. ಸೊ ಹಿಂದುಳಿದ ಒಂದು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಉದ್ದೇಶ ಇರ್ತದೆ. ಅದೇ ರೀತಿ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತೇಳಿ ಇಲ್ಲಿ ನಾರಾಯಣ ಗುರು ಅವರು ಹೇಳ್ತಾರೆ. ಇನ್ನು ಇದನ್ನು ಸಾಧಿಸಲು ಶಿಕ್ಷಣ ಮಾರ್ಗ ಸರಿ ಅಂತೇಳಿ ಹೇಳ್ತಾರೆ. 20ನೇ ಪ್ರಶ್ನೆ ಬಂದಾಗ, ಸೊ ಭಾಷಾವರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಹೇಗೆ ಅಂತೇಳಿ ಇಲ್ಲಿ ಪೊಟ್ಟಿ ಶ್ರೀರಾಮುಲು ಏನು ಮಾಡ್ತಾರೆ ಅಂತಂದ್ರೆ 1952ರಲ್ಲಿ ವಿಶಾಲಾಂಧ್ರ ರಚನೆಗೆ 58 ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ ಮತ್ತು ಮರಣವನ್ನು ಕೂಡ ಹೊಂದ್ತಾರೆ. ಸೊ ನಂತರ ಭಾಷಾವರು ಪ್ರಾಂತ್ಯಗಳ ರಚನೆ ಅಂತಕ್ಕಂಥದ್ದು ಬೇಡಿಕೆ ಅದಲ್ಲ, ಸೊ ಅದು ತೀವ್ರವಾಗ್ತದೆ. ಹಾಗಾಗಿ 1953ರಲ್ಲಿ ಫಜಲ್ ಅಲಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಕ್ಕಂಥದ್ದು ನೇಮಕವಾಗ್ತದೆ. ಹಾಗಾಗಿ 1953ರಲ್ಲಿ ವಿಶಾಲವಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಇನ್ನು 21ನೇ ಪ್ರಶ್ನೆ ನೋಡೋದಾದ್ರೆ, ಅರಣ್ಯಗಳು ಮಾನವ ಜೀವನದಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತವೆ, ವಿವರಿಸಿ ಅಂತೇಳಿ. ಶುದ್ಧ ವಾಯು ಪೂರೈಕೆ ಆಗ್ತದೆ, ಆಹಾರ ಮತ್ತು ಮೇವು ಆಗಿರ್ಬೋದು ನೀಡುತ್ತದೆ, ಉತ್ತಮ ಮಳೆ ತರಲು, ಸೊ ಮಣ್ಣಿನ ಸವೆತ ನಿಯಂತ್ರಣ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಒಂದು ಆಶ್ರಯ ತಾಣ, ಔಷಧಿಗಳ ಆಗರ ಅಂತಕ್ಕಂಥ ಬರಿಬೋದು. ಇನ್ನೂ ಅನೇಕ ಅಂಶಗಳನ್ನು ಬರಿಬೋದು. ಓಕೆ. ಇನ್ನು 22ನೇ ಪ್ರಶ್ನೆ ಬಂದಾಗ, ಭಾರತದ ಕೃಷಿಯು ಮಾನ್ಸೂನ್ ಮಾರುತಗಳನ್ನೇ ಆಡುವ ಜೂಜಾಟವಾಗಿದೆ, ಸಮರ್ಥಿಸಿ ಅಂತೇಳಿ. ಸೊ ಭಾರತದ ಜನರು ಪ್ರಮುಖ ಉದ್ಯೋಗ ಸೊ ವ್ಯವಸಾಯ ಅಂತಕ್ಕಂಥದ್ದಿದೆ. ಈ ಒಂದು ವ್ಯವಸಾಯವು ಮಳೆಯನ್ನು ಅವಲಂಬಿಸಿದ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಏನಂತಂದ್ರೆ ವ್ಯವಸಾಯವನ್ನು ಇಲ್ಲಿ ನಿಯಂತ್ರಿಸುತ್ತವೆ. ಸೊ ಮಳೆ ವಿಫಲ ಆದರೆ ಇಲ್ಲಿ ಬರಗಾಲ ಅಂತಕ್ಕಂಥದ್ದು ಬರ್ತದೆ, ಮಳೆ ಹೆಚ್ಚಾದಾಗ ಇಲ್ಲಿ ಪ್ರವಾಹ ಅಂತಕ್ಕಂಥದ್ದು ಸಂಭವಿಸ್ತದೆ. ಹಾಗಾಗಿ ಆಸ್ತಿ ಪಾಸ್ತಿ ಹಾನಿ ಅಂತಕ್ಕಂಥದ್ದು ಉಂಟಾಗ್ತದೆ. ಓಕೆ. ಇನ್ನು 23ನೇ ಪ್ರಶ್ನೆ ಬಂದಾಗ, ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತಕ್ಕಂಥದ್ದು ಇಲ್ಲಿ ನೋಡೋದಾದ್ರೆ, ಸೊ ಸರ್ಕಾರದ ತನ್ನ ಆದಾಯ ವೆಚ್ಚ ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕ್ಕೆ ಅನುಸರಿಸುವ ನೀತಿಯಲ್ಲಿ ಕೋಶೀಯ ನೀತಿ ಅಂತೇಳಿ ಕರಿತೀವಿ. ಸೊ ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ ಉತ್ಪಾದಕರ ಮಧ್ಯೆ ಸಮನಾಗಿ ಹಂಚಿಕೆ ಆಗುವಂತೆ ಮಾಡ್ತದೆ. ಇನ್ನು ಉತ್ಪಾದನೆಯನ್ನು ಹೆಚ್ಚಿಸಲು ತಂತ್ರವನ್ನು ರೂಪಿಸ್ತದೆ. ಸೊ ಆದಾಯವನ್ನು ಎಲ್ಲ ಜನರಿಗೆ ಸಮನಾಗಿ ಹಂಚಕ್ಕಂಥದ್ದು ಪ್ರಜೆಗಳ ಕಲ್ಯಾಣಕ್ಕಾಗಿ ಇಲ್ಲಿ ಪ್ರಯತ್ನವನ್ನು ಮಾಡ್ತದೆ. ಬೆಲೆಗಳ ಏರಿಳಿತವನ್ನು ನಿಯಂತ್ರಣ ಮಾಡ್ತದೆ. ಯಾವುದು ತಂದಾಗ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವಾಗಿ ಆಚರಿಸುತ್ತಾರೆ ಏಕೆ ಅಂತೇಳಿ. ಸೊ ಏಕೆ ತಂದಾಗ 1962ರಲ್ಲಿ ಮಾರ್ಚ್ 15ರಂದು ಅಮೆರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರಂತಂದ್ರೆ ಜಾನ್ ಎಫ್ ಕೆನಡಿ ಅವರು. ಸೊ ಅಲ್ಲಿನ ನಾಗರಿಕರಿಗೆ ಏನು ಮಾಡ್ತಾರೆ ಅಂತಂದ್ರೆ ಸುರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಅಂತಕ್ಕಂಥ ಹಕ್ಕುಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ. ಸೊ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. 25ನೇ ಪ್ರಶ್ನೆ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಸೊ ಸಾಮಾಜಿಕ ಧಾರ್ಮಿಕ ಚಳವಳಿ ಹಾಗೂ ಭಾರತ ಸ್ವತಂತ್ರ ಹೋರಾಟದಲ್ಲಿ ಆ್ಯನಿ ಬೆಸೆಂಟ್ರವರ ಪಾತ್ರ ಅಂಥೇಳಿ. ಭಾರತೀಯ ಒಂದು ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಪ್ರಾರಂಭ ಅಥವಾ ಬೆಳೆಸ್ಕೊಂಡಿದ್ದರು. ಸಮಾಜದಲ್ಲಿ ಸಮಾನತೆ ಇರಬೇಕಂತ ಹೇಳ್ತಾರೆ. ಸೊ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಆಮೇಲೆ ಸ್ವತಂತ್ರ ಚಳವಳಿಗೆ ಬೆಂಬಲವನ್ನು ಕೊಡ್ತಾರೆ. ಸೊ ಹೋಮ್ ರೂಲ್ ಚಳವಳಿ ಪ್ರಾರಂಭ ಮಾಡ್ತಾರೆ. ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗ್ತಾರೆ. ಇನ್ನು 10వ ಪ್ರಶ್ನೆ ಏನಂತಂದರೆ, ಬಾಲಗಂಗಾಧರ ತಿಲಕ್ರವ್ರದ್ದು ಸ್ವತಂತ್ರ ಹೋರಾಟದಲ್ಲಿ ಪಾತ್ರ ಅಂತಕ್ಕಂಥದ್ದಿದೆ. ಪೂರ್ಣ ಸ್ವರಾಜ್ಯದ ಗುರಿಯಾಗಿತ್ತು. ಲಾಲ್ ಬಾಲ್ ಪಾಲ್ ಅಂತಕ್ಕಂಥವರು ಪ್ರಮುಖರಾಗಿದ್ದರು. ಆಮೇಲೆ ಬಂಗಾಳ ವಿಭಜನೆಯ ವಿರೋಧವನ್ನು ಮಾಡ್ತಾರೆ. 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದ್ದ. ಸ್ವದೇಶಿ ಚಳವಳಿ ಅಂತಕ್ಕಂಥದ್ದು ಆರಂಭ ಮಾಡ್ತಾರೆ. ಅದೇ ರೀತಿ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರವನ್ನು ಹಾಕ್ತಾರೆ. ಇನ್ನು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಆಮೇಲೆ ಉತ್ಸವಗಳ ಮೂಲಕ ಇಲ್ಲಿ ಸ್ವತಂತ್ರ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತಾರೆ ಅಂತೇಳಿ ನೋಡ್ಬೋದು. ಗೀತಾ ರಹಸ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ಜೈಲಿನಲ್ಲಿದ್ದಾಗಲೇ ಬರೀತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ ನೋಡೋದಾದ್ರೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ, GPS ಅಂತೇಳಿ ಕರಿತೀವಿ. ಇದರ ಉಪಯೋಗ ಅಂತಕ್ಕಂಥದ್ದು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತದೆ. ಆಮೇಲೆ ಪರ್ವತ ಚಾರಣ ಮಾಡುವವರಿಗೆ ಇದು ಮಾರ್ಗವನ್ನು ತಿಳಿಯಲು ಅನುಕೂಲವಾಗ್ತದೆ. ಸೈನಿಕರು, ವೈಮಾನಿಕರಿಗೆ ಮಾರ್ಗ ತಿಳಿಯಲು ಅನುಕೂಲವಾಗ್ತದೆ. ಸಾರಿಗೆ ವ್ಯವಸ್ಥೆಯಲ್ಲಿ ಹೆಚ್ಚು ಬಳಕೆ ಆಗ್ತಾಯಿದೆ. ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗಳು GPS ಬಳಸಿ ದಾರಿ ತೋರಿಸ್ತವೆ. ಸೊ ಮನೆ ಬಾಗಿಲಿಗೆ ಸೇವೆ ಅಂತಕ್ಕಂಥದ್ದು ಬರೀಬಹುದು. ಅಥವಾ ಪ್ರಶ್ನೆ ಏನಿರ್ತಂದ್ರೆ, ಚಂಡಮಾರುತ ಪರಿಣಾಮಗಳಂತೇಳಿ. ಆಸ್ತಿ ಪಾಸ್ತಿ ಹಾಳಾಗ್ತವೆ. ಅದೇ ರೀತಿ ಅಪಾರ ಜೀವಹಾನಿ ಉಂಟಾಗ್ತದೆ, ಬೆಳೆ ನಾಶ ಆಗ್ತದೆ, ಸಾರಿಗೆ ಸಂಪರ್ಕ ಕಡಿತ, ಕಟ್ಟಡಗಳು ನಾಶ, ರೋಗಗಳು ಹರಡುತ್ತವೆ, ನದಿಗಳು ದಿಕ್ಕು ಬದಲಾಗ್ತವೆ, ಜೀವನ ಅಂತಕ್ಕಂಥದ್ದು ಅಸ್ತವ್ಯಸ್ತವಾಗ್ತದೆ. ಇನ್ನು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣಗೊಂಡಿತ್ತು ಅಥವಾ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಅಂತಕ್ಕಂಥದ್ದು ಅದು ಭಾರತ ಅಂತಕ್ಕಂಥದ್ದು.
ಆದಾಯದಲ್ಲಿ ಹೆಚ್ಚಳವಾಗ್ತದೆ. ರಾಷ್ಟ್ರೀಯ ಆದಾಯದಲ್ಲಿ, ತಲಾ ಆದಾಯದಲ್ಲಿ ಹೆಚ್ಚಳವಾಗ್ತದೆ. ಆಹಾರ ಧಾನ್ಯ ಉತ್ಪಾದನೆ ಸ್ವಾವಲಂಬನೆ, ಕೃಷಿ ಕೈಗಾರಿಕೆಗಳ ಒಂದು ಬೆಳವಣಿಗೆ, ಉದ್ಯೋಗಾವಕಾಶಗಳ ಹೆಚ್ಚಳ, ಬಡತನ ನಿರ್ಮೂಲನೆ ಅಂತಕ್ಕಂಥದ್ದು ಆಗ್ತದೆ. ಉದ್ಯೋಗ ಸೃಷ್ಟಿ ಆಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನ ಒಂದು ಪ್ರಗತಿ ಆಗ್ತದೆ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾಗಿದೆ. ಅದನ್ನು ಸಮರ್ಥಿಸಬೇಕು. ಇದು ಹೇಗೆ ಅಂತೇಳಿ ನೋಡಿದಾಗ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣ ಮಾಡಿಕೊಡ್ತದೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. BPL ಕಾರ್ಡ್ ಮೂಲಕ ಒಂದು ಆಹಾರ ಧಾನ್ಯ ನೀಡ್ತಕ್ಕಂಥದ್ದು. ವಸತಿಹೀನರಿಗೆ ಒಂದು ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡೋದು, ಶೌಚಾಲಯಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ಆಹಾರ ಸಂಸ್ಕರಣಾ ಘಟಕಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಇಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವಾಗಿರ್ತದೆ. ಇನ್ನು ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ಅನುಕೂಲಗಳನ್ನು ಹೇಗೆ ಪಡಿತಾರೆ ಅಂತೇಳಿ, ಅನುಕೂಲ ಹೇಗೆ ಅಂತಕ್ಕಂಥದ್ದು. ಸೊ ಹಣಕ್ಕೆ ಭದ್ರತೆ ಕೊಡುತ್ತದೆ, ಆಮೇಲೆ ಹಣದ ಪಾವತಿ ಸುಲಭವಾಗ್ತದೆ, ಸಾಲ ಪಡೆಯಲು ಹಣದ ವಸೂಲಾತಿಗೆ ಸಹಾಯ ಮಾಡ್ತದೆ, ವ್ಯವಹಾರ ಅಂತಕ್ಕಂಥದ್ದು ಸುಗಮವಾಗಿ ನಡೀತದೆ, ಭದ್ರತಾ ಕಪಾಟುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತದೆ. ಇನ್ನು ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಹೇಗೆ ಅಂತೇಳಿ ಇದು ಅಥವಾ ಪ್ರಶ್ನೆ ಇದೆ. ಸೊ ಜನರ ಅನುಪಯುಕ್ತ ಉಳಿತಾಯವನ್ನು ಬಂಡವಾಳದ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡ್ತಾರೆ. ಸ್ವಯಂ ಉದ್ಯೋಗಗಳನ್ನ ಪ್ರಾರಂಭಿಸುವನು, ಕುಶಲಕರ್ಮಿಗಳು ಕಸುಬುದಾರರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಾರೆ. ಸೊ ಒಂದು ರೀತಿಯಲ್ಲಿ ದೇಶದ ನಿವ್ವಳ ಒಂದು ಉತ್ಪನ್ನವನ್ನು ಹೆಚ್ಚಳ ಮಾಡ್ತಾರೆ, ತಲಾ ಆದಾಯವನ್ನು ಹೆಚ್ಚಿಸ್ತಾರೆ, ಆಮೇಲೆ ಬಂಡವಾಳ ಕೌಶಲ್ಯವನ್ನು ಒಂದುಗೂಡಿಸ್ತಾರೆ ಅಂತಕ್ಕಂಥದ್ದು, ಮಾರುಕಟ್ಟೆಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ದೇಶದ ರಫ್ತು ಅಂತಕ್ಕಂಥದ್ದನ್ನು ಹೆಚ್ಚು ಮಾಡ್ತಾರೆ. ಇನ್ನು 29ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಸೊ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ನಡುವೆ ಇರತಕ್ಕಂಥ ಒಂದು ರೀತಿಯಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಸೊ ಕಾಯಂ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು 1793ರಲ್ಲಿ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ ಬಂಗಾಳ ಬಿಹಾರದಲ್ಲಿ. ಇನ್ನು ರೈತವಾರಿ ಪದ್ಧತಿ ಬಂದಾಗ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಏನು ಮಾಡ್ತಾನೆ ಅಂತಂದ್ರೆ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾನೆ. ಅದೇ ರೀತಿ ಥಾಮಸ್ ಮುನ್ರೋ ಅಂತಕ್ಕಂಥವನು ಮದ್ರಾಸ್ನಲ್ಲಿ ಜಾರಿಗೊಳಿಸ್ತಾನೆ. ಇನ್ನು ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರ ಮಾಲೀಕನಾಗ್ತಾನೆ. ಸೊ ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ರೈತರೇ ಭೂಮಾಲೀಕರಾಗ್ತಾರೆ. ಸೊ ಇಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಅಧಿಕ ಕಂದಾಯ ವಸೂಲಿ ಮಾಡ್ತಾರೆ. ಇನ್ನು ರೈತವಾರಿ ಪದ್ಧತಿಯಲ್ಲಿ 50% ನಿಗದಿ ಮಾಡ್ತಾರೆ. ಸೊ ಇನ್ನೂ ಅನೇಕ ರೀತಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಕೊಟ್ಟಿದ್ದೇನೆ. ಸೊ ಅದನ್ನು ನೀವೇನು ಮಾಡ್ಬೋದು ಅಂದ್ರೆ ನೋಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು, ಸ್ಪಷ್ಟೀಕರಿಸಿ ಅಂತೇಳಿ. ಇದನ್ನು ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಏನು ಮಾಡ್ತಾನೆ ಅಂತಂದ್ರೆ ಸಿರಾಜುದ್ದೌಲನ ಸೋಲಿಸ್ತಾನೆ. ಭಾರತೀಯರ ಒಂದು ಅನೇಕತೆ ಅಸಂಘಟನೆ ಅಂತಕ್ಕಂಥದ್ದು ಪ್ರದರ್ಶನವಾಗ್ತದೆ. ಇನ್ನು ವ್ಯಾಪಾರದಲ್ಲಿದ್ದ ಒಂದು ಲೋಭಿತನ ಅಂತಕ್ಕಂಥದ್ದು ಪ್ರದರ್ಶನವಾಗ್ತದೆ. ಸೊ ಮೀರ್ ಜಾಫರ್ ಅಂತಕ್ಕಂಥವನು ಬಂಗಾಳದ ನವಾಬನಾಗ್ತಾನೆ. ಸೊ ಸಿರಾಜನು ಕಲ್ಕತ್ತಾದ ಮೇಲೆ ದಾಳಿ ನಡೆಸಿದ್ದ ಕಾರಣಕ್ಕಾಗಿ ಯುದ್ಧ ನಷ್ಟ ಪರಿಹಾರವಾಗಿ ಕೊಡಬೇಕಾಗ್ತದೆ ಅಮೌಂಟನ್ನು. ಇನ್ನು ಮೀರ್ ಜಾಫರ್ ಅಂತಕ್ಕಂಥವನು 17,70,00,000 ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕೊಡ್ತಾನೆ. ಅದೇ ರೀತಿ ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತವಾಗಿರ್ತಕ್ಕಂಥ ಹಕ್ಕು ದೊರೆತದೆ. ಇನ್ನು ಅದೇ ರೀತಿ ನೋಡೋದಾದ್ರೆ ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ. ಸೊ 31ನೇ ಪ್ರಶ್ನೆ ಇದೆ. ಇಲ್ಲಿ ನೋಡೋದಾದ್ರೆ ಸೊ ತೃತೀಯ ಲಿಂಗಿಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಅಂತೇಳಿ ಕರೀತಾರೆ. ಸೊ ಅದೇನಪ್ಪ ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ತಪ್ಪು ಅಂತೇಳಿ ನೋಡ್ತೀವಿ. ಪದ್ಮಶಾಲಿಯವರು ಅಂತೇಳಿ ಸೊ ಮತ್ತೊಂದು ಊರಿಗೆ ವರ್ಡನ್ನು ಕೊಡ್ತಾರೆ. ಇನ್ನು ಭಾರತ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಒಂದು ಸಂರಕ್ಷಣಾ ಕಾಯ್ದೆಯನ್ನು 2019ರಲ್ಲಿ ಜಾರಿಗೊಳಿಸಿರ್ತಕ್ಕಂಥದ್ದು. ಸೊ ಸಾಮಾಜಿಕ ನ್ಯಾಯ ಸಬಲೀಕರಣ ಅಂತಕ್ಕಂಥದ್ದು ಮಾಡ್ತಾಯಿದ್ದ ಸ್ಮೈಲ್ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ. ಇನ್ನು ಅವರಿಗೆ ಸಮಗ್ರ ಪುನರ್ವಸತಿ ಒಂದು ಯೋಜನೆಯನ್ನು ಜಾರಿಗೊಳಿಸಿದ. ಗರಿಮಾಗೃಹ ಅಂತಕ್ಕಂಥ ಒಂದು ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಾಯಿದ್ದ. ಅದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಒಂದು ರಾಷ್ಟ್ರೀಯ ಪರಿಷತ್ ಅಂತಕ್ಕಂಥದ್ದು ಕೂಡ ಸ್ಥಾಪನೆ ಮಾಡಿದ. ಸೊ ಇದನ್ನು ಕ್ವಶನ್ ಏನು ಮಾಡ್ಕೊಳ್ರಿ ಅಂತಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ಅಂತೇಳಿ ಮಾಡ್ಕೊಳ್ರಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೊ ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಭಿನ್ನವಾಗಿದ್ದರೆ ಹೇಗೆ ಅಂತೇಳಿ. ಸಂಘಟಿತ ಕೆಲಸಗಾರರು ಆಮೇಲೆ ಅಸಂಘಟಿತ ಕೆಲಸಗಾರರು, ಸೊ ಒಂದೊಂದು ವರ್ಡಲ್ಲಿ ಸೊ ವ್ಯತ್ಯಾಸವನ್ನು ಕೊಟ್ಟಿದ್ದೀನಿ ನೋಡ್ಬೋದು. ಸಂಘಟಿತ ಕೆಲಸಗಾರರು ಕಾನೂನಿಗೆ ಚೌಕಟ್ಟಿರ್ತದೆ, ಇವರಿಗೆ ಇರುವುದಿಲ್ಲ. ಇನ್ನು ನಿಗದಿತ ಕೆಲಸ ಇರ್ತದೆ, ಇವರಿಗೆ ಕಡಿಮೆ ಕೂಲಿ ಅಂತಕ್ಕಂಥದ್ದು. ಶೈಕ್ಷಣಿಕ ಅರ್ಹತೆ ಸಂಘಟಿತ ಕೆಲಸಗಾರರಿದ್ದರೆ ಇವರಿಗೆ ನಿರಂತರವಾಗಿರ್ತಕ್ಕಂಥ ಶೋಷಣೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ, ಇನ್ನು 33ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ,
ನದಿಗಳು ಪಾತ್ರ ಬದಲಾಯಿಸ್ತವೆ, ಅಂತರ್ಜಲ ಮಟ್ಟ ಕುಸಿದು ಹೋಗ್ತದೆ, ಬರಗಾಲ ಪರಿಸ್ಥಿತಿ ಸಂಭವಿಸ್ತವೆ. ಅಷ್ಟೇ ಅಲ್ಲದೆ ನದಿಗಳು ಹೂಳು ತುಂಬುತ್ತವೆ. ಆಮೇಲೆ ಕೆರೆಗಳ ಒಂದು ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತದೆ, ಮಣ್ಣಿನ ತೇವಾಂಶ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಸೊ ಇಲ್ಲಿ ಸ್ವಾಭಾವಿಕ ಚಿಲಿಮೆಗಳೇನಾಗ್ತವೆ ಅಂತಂದ್ರೆ ಬತ್ತಿ ಹೋಗ್ತವೆ ಅಂತೇಳಿ ಬರಿಬೇಕು. ಸೊ ಅದೇ ರೀತಿ 34ನೇ ಪ್ರಶ್ನೆ ಬಂದಾಗ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳು ಯಾವ ಅಂತೇಳಿ. ಸೊ ಮೊದಲಿಗೆ ಇಲ್ಲಿ ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋಗೋಣ. ಇಂಗ್ಲೆಂಡಿನಲ್ಲಾದ ಒಂದು ಕೈಗಾರಿಕಾ ಕ್ರಾಂತಿ, ಇನ್ನು ಗುಡಿ ಕೈಗಾರಿಕೆಗಳು ನಾಶವಾಗ್ತವೆ ಇದರಿಂದ. ಸೊ ಕುಶಲಕಾರರು ಏನಾಗ್ತಾರೆ ಅಂತಂದ್ರೆ ನಿರುದ್ಯೋಗಿಗಳಾಗ್ತಾರೆ. ಬಟ್ಟೆ ಉಣ್ಣೆ ಒಂದು ಕೈಗಾರಿಕೆಗಳ ಅವನತಿ ಆಗ್ತದೆ. ಇನ್ನು ಸೈನಿಕ ಕಾರಣಗಳನ್ನು ನೋಡೋದಾದ್ರೆ ಒಂದು ರೀತಿಯಲ್ಲಿ ಸೈನಿಕರಿಗೆ ಏನಂತಂದ್ರೆ ಬ್ರಿಟಿಷ್ ಸೈನಿಕರಿಗಿಂತ ಒಂದು ಕಡಿಮೆ ಸ್ಥಾನಮಾನ ಭಾರತೀಯರಿಗಿತ್ತು. ಸೊ ಭಾರತೀಯ ಸೈನಿಕರಿಗೆ ಬಡ್ತಿ ಅಂತಕ್ಕಂಥದ್ದು ಅವಕಾಶ ಇರಲಿಲ್ಲ. ಸಾಗರದಾಚೆ ಸೇವೆಗೆ ಒತ್ತಾಯ ಮಾಡ್ತಿದ್ದರು. ಸೊ ಭಾರತೀಯರ ಧಾರ್ಮಿಕ ಮನೋಭಾವನೆಗೆ ಒಂದು ಧಕ್ಕೆ ಉಂಟಾಗ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ನೋಡೋದಾದ್ರೆ ಸೊ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತ್ತು ವಿವರಿಸಿ ಅಂತೇಳಿ. ಸೊ ಇದನ್ನು ನೋಡೋದಾದ್ರೆ ಮಿತ್ರ ರಾಷ್ಟ್ರಗಳು ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಿಪಾಯಿಗಳ ಸಹಾಯ ಮಾಡ್ತಾರೆ. ಸಂಪನ್ಮೂಲಗಳು ಸಹಾಯವಾಗ್ತವೆ ಭಾರತದ್ದು. ಸೊ ಕೃಷಿ ವಸ್ತುಗಳ ಬಳಕೆ ಮಾಡ್ಕೊಳ್ತಾರೆ, ಕೈಗಾರಿಕಾ ಪದಾರ್ಥಗಳನ್ನ ಬಳಕೆ ಮಾಡಿಕೊಳ್ತಾರೆ. ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸ್ತಾರೆ. ಸೊ ಸೇನೆಯನ್ನು ಗುಣಾತ್ಮಕತೆಗೆ ಒಂದು ಸಹಾಯ ಆಗ್ತದೆ. ಅದೇ ರೀತಿ ದೊಡ್ಡ ಗಾತ್ರದ ಒಂದು ಯುದ್ಧ ಸಾಮಗ್ರಿಗಳನ್ನು ಪಡೆದುಕೊಳ್ತದೆ. ಹೊಸ ತಂತ್ರಗಾರಿಕೆಯನ್ನು ಇಲ್ಲಿ ಯುದ್ಧದಲ್ಲಿ ಅಳವಡಿಸಿಕೊಳ್ತದೆ. ಇಷ್ಟು ಬರೆದರೆ ಸಾಕು. ಇನ್ನು ಇಲ್ಲಿ 4 ಅಂಕದ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋದ್ರೆ ಏನಂತಂದ್ರೆ ಇಲ್ಲಿ ಮಾದರಿ ಒಂದು ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕೊಡುಗೆಗಳಂತೇಳಿ. ಸೊ ಇದು ಕೂಡ 34ನೇದು ಒಂದು ಪ್ರಶ್ನೆ ಕೂಡ ಇಲ್ಲಿ 4 ಅಂಕದ ಪ್ರಶ್ನೆ ಇರ್ತದೆ. ಸೊ 35ನೇ ಕ್ವಶನ್ ಕೂಡ ಒಂದು 4 ಅಂಕದ ಪ್ರಶ್ನೆ ಇರ್ತದೆ. ಓಕೆ, ಇದನ್ನು ನೋಡೋದಾದ್ರೆ 1902ರಲ್ಲಿ ಸೊ ಕಾರಣಾತ್ಮಕವಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಗಾಂಧೀಜಿಯವರಿಂದ ರಾಜಶ್ರೀ ಅಂತಕ್ಕಂಥ ಬಿರುದನ್ನು ಪಡೆದುಕೊಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಅದೇ ರೀತಿ 1902ರಲ್ಲಿ ಶಿವನ ಸಮುದ್ರ ಯೋಜನೆ ಅಂತಕ್ಕಂಥದ್ದು. ಸೊ ಒಂದಿಷ್ಟು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹನ ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡ್ತಾರೆ. ಸೊ ಇನ್ನೂ ಅನೇಕ ಒಂದು ಸುಧಾರಣೆಗಳನ್ನು ಬರೀಬಹುದು. ಇನ್ನು 36ನೇ ಪ್ರಶ್ನೆಗೆ ಬಂದಾಗ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸೊ ಕೊರಿಯಾ ಸೂಯೆಜ್ ಕಾಲುವೆ ಬಿಕ್ಕಟ್ಟು ವಿಯೆಟ್ನಾಂ ಸಮಸ್ಯೆಯನ್ನು ಬಗೆಹರಿಸ್ತದೆ. ಆಮೇಲೆ ಕಾಶ್ಮೀರ ಸಮಸ್ಯೆ, ಪ್ಯಾಲೆಸ್ತೈನ್ ಇಸ್ರೇಲ್ ಒಂದು ವಿವಾದ ಬಗೆಹರಿಸಲು ಪ್ರಯತ್ನವನ್ನು ಮಾಡ್ತಾ ಇದೆ. ನಿಶಸ್ತ್ರೀಕರಣ ಸಾಧನೆಯಾಗಿರ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕ ಒಂದು ರೋಗಗಳ ನಿರ್ಮೂಲನೆ ಮಾಡ್ತಾ ಇದೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ 1948ರಲ್ಲಿ. ಸೊ ಅದೇ ರೀತಿ ಸಾಮ್ರಾಜ್ಯಶಾಹಿಯ ವಸಾಹತು ಸಾಹಿತ್ಯಕ್ಕೆ ಒಂದು ವಿರೋಧ ಮಾಡ್ತಾ ಇದೆ. ಆಮೇಲೆ ಜಾಗತಿಕ ತಾಪಮಾನದ ಒಂದು ದುಷ್ಪರಿಣಾಮಗಳನ್ನು ತಡೆಯಲು ಶ್ರಮಿಸುತ್ತದೆ. ಸೊ ಇನ್ನೂ ಅನೇಕ ಕಾರಣಗಳಲ್ಲಿ ಸಾಧನೆಗಳನ್ನು ಬರೀಬಹುದು. ಇನ್ನು ಇಲ್ಲಿ ನೋಡೋದಾದ್ರೆ 4 ಅಂಕದ ಕೊನೆಯ ಪ್ರಶ್ನೆ, ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಅಂತೇಳಿ. ಸೊ ಇಲ್ಲಿ ನಿಮಗೆ ಒಂದೊಂದು ಈಸಿಯಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀನಿ ನೋಡಿರಿ. ಸೊ ಕೆಂಪು ಮಣ್ಣು ಜಂಬೆಟಿಗೆ ಮಣ್ಣು ಅಂತೇಳಿ ಕರಿತೀವಿ. ಸೊ ಕಪ್ಪು ಮಣ್ಣು ಅಗ್ನಿಶಿಲೆಗಳಿಂದ ರಚನೆಯಾಗಿರುತ್ತದೆ. ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತದೆ. ಇನ್ನು ಜಡಿ ಮಣ್ಣಿಂದ ಒಂದು ಕಣಗಳು ಬರ್ತವೆ. ಇನ್ನು ಇದು ನೋಡಿದಾಗ ಸೊ ಇಲ್ಲಿ ಗುಜರಾತಿನ ಕಚ್ನಿಂದ ಜಾರ್ಖಂಡ್ ರಾಜಮಹಲ್ ಬೆಟ್ಟಗಳವರೆಗೆ ಕಂಡುಬರ್ತವೆ. ಸೊ ಇನ್ನೂ ಅನೇಕ ಒಂದು ಏನದಂದ್ರೆ ವ್ಯತ್ಯಾಸಗಳಲ್ಲಿ ನೀಡಿರ್ತೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಓಕೆ, ಇನ್ನು ಕೊನೆಯ ಪ್ರಶ್ನೆ ನೋಡೋದಾದ್ರೆ ಭಾರತ ನಕ್ಷೆ. ಸೊ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಗುರುಸ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ 82 ವರಿ ಒಂದು ಪೂರ್ವ ರೇಖಾಂಶ ಅಂತಕ್ಕಂಥದ್ದಿದೆ. ಯಾವುದು 82 ವರಿ ಪೂರ್ವ ರೇಖಾಂಶ ಅಂತಕ್ಕಂಥದ್ದು. ಸೊ ಅದೇ ರೀತಿ ಇನ್ನೊಂದು ನೋಡೋದಾದ್ರೆ ಇಲ್ಲಿ ಅಹಮದಾಬಾದ್ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ವಿಶಾಖಪಟ್ಟಣಂ ಅಂತಕ್ಕಂಥದ್ದು, ಆಮೇಲೆ ಬರ್ನ್ಪುರ್ ಅಂತಕ್ಕಂಥದ್ದಿದೆ. ಗುವಾಹಟಿ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಕರಿತೀವಿ. ಆಮೇಲೆ ಭಾರತದ ಅತ್ಯಂತ ಹಳೆಯ ಬಂದರು ಯಾವುದಂತಂದ್ರೆ ಚೆನ್ನೈ ಅಂತಕ್ಕಂಥದ್ದು ಇಲ್ಲಿ. ಸೊ ಈ ಒಂದು ಭಾಗದಲ್ಲಿ ಕಂಡುಬರ್ತದೆ. ಓಕೆ, ಇದಿಷ್ಟು ಏನಂತಂದ್ರೆ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.